ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಾಧನ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸೊ ಸ್ನೇಹಿತರೆ, ತುಂಬ ಹುಡುಗರು ಆಲ್ರೆಡಿ ನಾವು ಚಂದನ್ ಸರ್ ಅವರೇ CTET ಮತ್ತು ಕರ್ನಾಟಕ TET ವಿಡಿಯೋ ಮಾಡಿದ್ರೂ ಕೂಡ ಕಾಮೆಂಟ್ಸಲ್ಲಿ ಮತ್ತೆ ಸರ್ ಅದು ಯಾವ ಲ್ಯಾಂಗ್ವೇಜಲ್ಲಿರುತ್ತೆ, ಇದು ಯಾವ ಲ್ಯಾಂಗ್ವೇಜಲ್ಲಿರುತ್ತೆ, ಇದು ಯಾವ ಎಕ್ಸಾಮ್, ಆ ಎಕ್ಸಾಮ್ ಯಾವುದು ಕಂಪ್ಲೀಟ್ ಇವತ್ತು ಕ್ಲಿಯಾರಿಟಿ ಕೊಡೋಣ ಸರ್. ತುಂಬ ಕನ್ಫ್ಯೂಷನ್ ಆಗಿದ್ರು, ಅದಕ್ಕೋಸ್ಕರ ಇವತ್ತು ಡೌಟ್ ಕ್ಲಾರಿಫಿಕೇಶನ್ ಸೆಷನಲ್ಲಿ ನಾವು ಇವತ್ತಿನ CTET ಮತ್ತು KRTET ಬಗ್ಗೆ ಏನು ಡಿಫ್ರೆನ್ಸ್ ಇದೆ, ಅದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಮತ್ತು ಅದರದ್ದು ಫುಲ್ ಡೀಟೇಲ್ಸನ್ನು ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಓಕೆ ಸರ್, ನಾನು ಸೆಂಟ್ರಲ್ TET ಬಗ್ಗೆ ನಾನು ಚರ್ಚೆ ಬರ್ತೀನಿ ಸರ್. ಮತ್ತು ಅದಕ್ಕೆ ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನು ಕರ್ನಾಟಕ TET ಬಗ್ಗೆ ನೀವು ಹೇಳ್ತಾ ಬನ್ನಿ ಸರ್. ಓಕೆ, ಕಂಪ್ಲೀಟ್ ಯಾರ್ಯಾರಿಗೆ ಸೆಂಟ್ರಲ್ TET ಎಕ್ಸಾಮು ಮತ್ತು ಕರ್ನಾಟಕ TET ಎಕ್ಸಾಮು ಕನ್ಫ್ಯೂಷನ್ಸ್ ಇದೆ, ಈ ವಿಡಿಯೋದಲ್ಲಿ ನೀವೆಲ್ಲರೂ ಕೂಡ ಕ್ಲಿಯರ್ ಮಾಡ್ಕೊಳ್ಳಿ. ನೋಡಿ, ಈಗ ಪೂರ್ಣ ಹೆಸರು CTET ಅಂದರೆ ಆಲ್ರೆಡಿ ಹೇಳ್ತಾರೆ, ಸೆಂಟ್ರಲ್ ಸೇಮ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್, ಸೇಮ್ ಆಸ್ ಕರ್ನಾಟಕ TET ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ, ಇಲ್ಲಿ C ಅಂತ ಹೇಳಿದ್ರೆ ಸೆಂಟ್ರಲ್ ಬರುತ್ತಲ್ವಾ, ಇಲ್ಲಿ KR ಅಂತ ಹೇಳಿದ್ರೆ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಹೇಳಿ ಅಷ್ಟೇ, ಮತ್ತೆ ಡಿಫ್ರೆನ್ಸ್ ಇಲ್ಲ. ಇದು ಸೆಂಟ್ರಲ್ ಮತ್ತೆ ಇದು ಕರ್ನಾಟಕದ್ದು ಅಂತ ಹೇಳಿ. ಒಟ್ಟಾರೆಯಾಗಿ ಎರಡೂ ಕೂಡ ಟೀಚರ್ ಆಗಲಿಕ್ಕೆ ಎಲಿಜಿಬಿಲಿಟಿ ಟೆಸ್ಟ್. ಒಂದು ಸೆಂಟ್ರಲ್ ಗೌರ್ಮೆಂಟ್ ನಡೆಸುತ್ತೆ, ಇನ್ನೊಂದು ಸ್ಟೇಟ್ ಗೌರ್ಮೆಂಟ್ ನಡೆಸುತ್ತೆ. ಅದನ್ನು ನಾವು ಇಲ್ಲಿ CBSE ಕೇಂದ್ರ ಸರ್ಕಾರ ನಡೆಸುತ್ತೆ, ಅಲ್ಲಿ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ನಡೆಸುತ್ತೆ. ಮತ್ತು ಈ ಎಕ್ಸಾಮ್ ಪಾಸ್ ಆದರೆ ಇಡೀ ಭಾರತಕ್ಕೆ ಸಂಬಂಧಪಡುತ್ತೆ. ಯಾವುದು ಸೆಂಟ್ರಲ್ TET ಎಕ್ಸಾಮ್ ಪಾಸ್ ಆದರೆ ಇಡೀ ಭಾರತ ಅಂದ್ರೇನು, ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ ನಡೆಯತಕ್ಕಂತಹ ಕೇಂದ್ರೀಯ ವಿದ್ಯಾಲಯಗಳಿರ್ಬೋದು, ನವೋದಯ ವಿದ್ಯಾಲಯಗಳಿರ್ಬೋದು, CBSE ಶಾಲೆಗಳಿರ್ಬೋದು, ಕೆಲ ರಾಜ್ಯಗಳು ಅಕ್ಸೆಪ್ಟ್ ಮಾಡ್ತವೆ ಮತ್ತು ಕೆಲವು ರಾಜ್ಯಗಳು ಅಕ್ಸೆಪ್ಟ್ ಮಾಡಲ್ಲ. ಇದು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ಬಟ್ ನಮ್ಮ ರಾಜ್ಯ ಅಕ್ಸೆಪ್ಟ್ ಮಾಡಿದರೆ ನಾವು ಖುಷಿಯಾಗಿರ್ಬೇಕಷ್ಟೇ. ಹೌದು, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕರ್ನಾಟಕ TETಲಿ ಇದು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅವಕಾಶ ಇರುತ್ತೆ. ಸರ್, ನಾನು ಇದು TET ಪಾಸ್ ಮಾಡ್ಕೊಂಡಿದ್ದೀನಿ, ನಾನು ನವೋದಯ ಎಕ್ಸಾಮ್ ಬರಿಬೋದಾ ಅಥವಾ ಕೇಂದ್ರೀಯ ವಿದ್ಯಾಲಯದ ಎಕ್ಸಾಮ್ ಬರಿಬೋದಾ ಅಂತ ಹೇಳಿದ್ರೆ ಬರೆಯೋಂಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಎಲಿಜಿಬಲ್ ಇರುತ್ತೆ. ಕರ್ನಾಟಕದಲ್ಲಿ ಎಲಿಜಿಬಲ್ ಇರುತ್ತೆ ಸರ್. ಬಟ್ ಕರ್ನಾಟಕದಲ್ಲಿರ್ತಕ್ಕಂತಹ ನವೋದಯ, ಸೆಂಟ್ರಲ್ ಸ್ಕೂಲು ಆ್ಯಂಡ್ CBSE ಸ್ಕೂಲು ಕೆಲವು ರಾಜ್ಯಗಳಿಗೆ CTET ಅಂದರೆ ಈ CTET ಮಾತ್ರ ಅಪ್ಲೈ ಆಗುತ್ತೆ. ಆದರೆ KTET ನಮ್ಮ ಕರ್ನಾಟಕದ ಗೌರ್ಮೆಂಟ್ ಸ್ಕೂಲ್ಗಳೇನಿದಾವೆ, ಅವು ಏಡೆಡ್ ಸ್ಕೂಲ್ಗಳೇನಿದಾವೆ, ಅವು ಪ್ರೈವೇಟ್ ಸ್ಕೂಲ್ಗಳೇನಿದಾವೆ, ಅಲ್ಲಿ ಮಾತ್ರ ಮಾನ್ಯತೆ ಇದೆ. ಆದರೆ ಸೆಂಟ್ರಲ್ ಗೌರ್ಮೆಂಟ್ನ ಸ್ಕೂಲ್ಗಳು ನಮ್ಮ ಕರ್ನಾಟಕದಲ್ಲಿ ಇದ್ದರೂ ಕೂಡ KTET ಮಾನ್ಯತೆ ಇಲ್ಲ, ಅದಕ್ಕೆ CTETನೇ ಮಾನ್ಯತೆ ಇರೋದು. ನೆಕ್ಸ್ಟ್ ಸರ್, ನಮ್ಮ ಈ ಸೆಂಟ್ರಲ್ TET ಎಕ್ಸಾಮ್ ಏನಿದೆ, ಪೇಪರ್ 1 ಮತ್ತು ಪೇಪರ್ 2ರಲ್ಲಿ ನಾವು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಬಟ್ ಸೆಂಟ್ರಲ್ ಗೌರ್ಮೆಂಟ್ ಅಂದಮೇಲೆ ಏನು 20 ಲ್ಯಾಂಗ್ವೇಜ್ ಇದೆ, 20 ಲ್ಯಾಂಗ್ವೇಜಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಯಾವುದು, ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು, ಯಾವುದನ್ನಾದರೂ ಕೂಡ ಸೆಲೆಕ್ಟ್ ಮಾಡ್ಬೋದು ಸರ್. ಎಲ್ಲಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಪೇಪರ್ 1ರಲ್ಲಾದರೂ ಇರಲಿ, ಪೇಪರ್ 2ರಲ್ಲಾದರೂ ಇರಲಿ. ಹೌದು, ಆದರೆ ಇಲ್ಲಿ ಕರ್ನಾಟಕ TETಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಒಂದು ಕನ್ನಡ ತಗೋಬೋದು, ಅದ್ರ ಜೊತೆಗೆ ಆಪ್ಷನಲ್ ಆಗಿ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಇಂಗ್ಲೀಷ್ ತಗೋಬೋದು ಅಥವಾ ಉರ್ದು ತಗೋಬೋದು. ಈ ರೀತಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಯಾವುದು ಮದರ್ ಟಂಗ್ ಇರುತ್ತೆ, ಮದರ್ ಟಂಗಿಗೂ ಪ್ಲಸ್ ಒಂದು ಲ್ಯಾಂಗ್ವೇಜನ್ನು ತಗೋಬೇಕಾಗತ್ತೆ. ಇದು ಕನ್ನಡದಲ್ಲಿ ಇಡುತ್ತೆ, ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಮ್ ಬೋತ್ ಲ್ಯಾಂಗ್ವೇಜಲ್ಲಿ ಇರುತ್ತೆ. ಮೀಡಿಯಮ್ ನಾನು ಹೇಳ್ತಾ ಇರೋದು ಮೀಡಿಯಮ್, ಯಾವ 2 ಮೀಡಿಯಮಲ್ಲೂ ಕೂಡ ಬರಿಬೋದು ನಾವು ಸರ್. ಮತ್ತು ಕನ್ನಡ ಪೇಪರ್ ಮತ್ತು ಇಂಗ್ಲೀಷ್ ಮೀಡಿಯಮಲ್ಲಿ ಇರಲ್ಲ, ಕನ್ನಡ ಮೀಡಿಯಮಲ್ಲಿ ಇರುತ್ತೆ. ಲ್ಯಾಂಗ್ವೇಜ್ ಪೇಪರ್ಗಳೇನಿದಾವೆ ಅವು ಯಾವ ಮೀಡಿಯಾ ಇದಾವೋ ಅದೇ ಮೀಡಿಯಾದಲ್ಲಿ ಇರುತ್ತೆ. ಇಂಗ್ಲೀಷಲ್ಲಿ ಇರುತ್ತೆ, ಅದು ಮತ್ತು ಕನ್ನಡದಲ್ಲಿ ಕೂಡ ಮಾತ್ರ ಮೀಡಿಯಂ ಇರುತ್ತೆ. ಅಲ್ಲ, ಕೆಳಗಡೆ 60 ಮಾರ್ಕ್ಸ್ ಬರುತ್ತಲ್ಲ, ಆ 60 ಮಾರ್ಕ್ಸ್ ಮಾತ್ರ ಏನಾಗುತ್ತೆ, ಮೀಡಿಯಾಗಳು ಚೇಂಜ್ ಆಗುತ್ತೆ, ಮೀಡಿಯಮ್ಗಳು ಚೇಂಜ್ ಆಗುತ್ತೆ. ಬಟ್ ಇಲ್ಲಿ ಚೇಂಜ್ ಆಗಲ್ಲ ಸರ್. ನೆಕ್ಸ್ಟ್ ಪೇಪರ್ 1 ಆಲ್ರೆಡಿ ಎರಡಕ್ಕೂ ಕೂಡ ಒಂದೇ ಮಾನದಂಡಗಳಿದೆ. ಪೇಪರ್ ಫಸ್ಟಲ್ಲಿ ನಾವು 1ರಿಂದ 5ನೇ ತರಗತಿ, ಪೇಪರ್ ಸೆಕೆಂಡಲ್ಲಿ 6 ಮತ್ತು 7, 8 ಈ ಪೇಪರ್ 1 ಮತ್ತು ಪೇಪರ್ 2. ಇಲ್ಲಿ ಇಲ್ಲೊಂದು ಕಂಡೀಷನ್ ಇದೆ ಸರ್, ಇಲ್ಲಿ ನಾವು B.Ed ಆಗಿರಬೇಕು. B.Ed ಆಗಿರಬೇಕು. ನೆಕ್ಸ್ಟ್ B.Ed ಆದವರು ಪೇಪರ್ 1 ತೊಗೋಬೋದು, ಪೇಪರ್ 2 ತೊಗೋಬೋದು. ಇನ್ ಕೇಸ್ D.Ed ಆಗಿದ್ರೆ ಪೇಪರ್ 1 ಮಾತ್ರ ತೊಗೋಬೇಕು. ಹೌದು ಸರ್. ಮತ್ತು ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೇಮ್ ಇಲ್ಲಿ ಯಾವ ಪ್ಯಾಟರ್ನಲ್ಲಿದೆ, ಪೇಪರ್ 1 ಪಾಸ್ ಆದರೆ 1 to 5th ಟೀಚ್ ಮಾಡ್ತಕ್ಕಂಥ ಟೀಚರ್ ಎಲಿಜಿಬಲ್ ಅಂತ ಹೇಳಿ. ಪೇಪರ್ 2 ಅಲ್ಲಿ 6 to 8 ಅಂದರೆ ಪೇಪರ್ 2 ಪಾಸ್ ಆದರೆ 6 to 8 ಟೀಚ್ ಮಾಡ್ತಕ್ಕಂಥ ಎಲಿಜಿಬಿಲಿಟಿ ಅವರಿಗಿದೆ ಅಂತ ಹೇಳಿ ಇದು ಮಾನ್ಯತೆ ಪಡ್ತಕ್ಕಂಥ ಒಂದು ಸರ್ಟಿಫಿಕೇಟ್. ಇದನ್ನೇ ನಮಗೀಗ 56,000 ಪೋಸ್ಟಲ್ಲಿ PSTR ಅನ್ನೋದು ಪೇಪರ್ 1ಗೆ ಸಂಬಂಧಪಟ್ಟಂತೆ, GPSTR ಅನ್ನೋದು ಪೇಪರ್ 2ಕ್ಕೆ ಸಂಬಂಧಪಟ್ಟಿದೆ. ಬಟ್ GPSTR ಅನ್ನೋರು PSTR ಎಕ್ಸಾಮು ಕೂಡ ಬರಿಬಹುದು ಸರ್. ಓಕೆ ಸರ್. ನೆಕ್ಸ್ಟ್ ಇಲ್ಲಿ ಸಿಲೆಬಸ್ ಏನಿರುತ್ತೆ ಅಂದರೆ NCERT ಬುಕ್ಗಳನ್ನು ಮ್ಯಾಕ್ಸಿಮಮ್ ರೆಫರ್ ಮಾಡಬೇಕಾಗತ್ತೆ.
ಸರ್. ಹೌದು. ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅವರೊಂದು ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಕೊಟ್ಟಿದ್ದಾರೆ. ಆ ಸಿಲೆಬಸ್ ಪ್ರಕಾರ ನೋಡಲಿ, ಕರ್ನಾಟಕ ರಾಜ್ಯ ಪಠ್ಯಕ್ರಮ ಆಧಾರಿತ ಅಂತ ಹೇಳಿದೆಯಲ್ಲ, ಈ ಒಂದು ಸಿಲೆಬಸ್ ಪ್ರಕಾರ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಈ ಒಂದು ಎಕ್ಸಾಮನ್ನು ಬರೀತೀವಿ. ಮತ್ತು ಇಲ್ಲಿ ಸರ್ NCERT ಅಂದರೆ NCERT ಬುಕ್ಗಳನ್ನು ಅಂದರೆ ಅವನು ಮೋಸ್ಟ್ಲಿ ಒಂದೇನಂತ ಹೇಳೋದು ಬೇಡ, 5ನೇ ಕ್ಲಾಸಿಂದ SLCವರೆಗೂ ಏನು NCERT ಬುಕ್ಗಳಿದೆ ಅದನ್ನು ಕರೆಕ್ಟ್ ಅರ್ಥ ಮಾಡಿಕೊಂಡ್ರೆ ಈ ಎಕ್ಸಾಮನ್ನು ಪಾಸ್ ಮಾಡ್ಬೋದು ಸರ್. ಅಲ್ಲೂ ಕೂಡ ಅಷ್ಟೇ ಸರ್. ಬಟ್ ಅದರ ಸ್ಟೇಟ್ NCERT ಜೊತೆಗೆ ಸ್ಟೇಟ್ ಗೌರ್ಮೆಂಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಮಾನ್ಯತೆ ಇದು ಎರಡು ಕೂಡ ಲೈಫ್ ಟೈಮ್ ಸರ್. ಒಂದ್ಸತಿ ಇದು ಕೂಡ CTET ಅಷ್ಟೇ ಮತ್ತೆ ಕರ್ನಾಟಕ TET ಇದು ಕೂಡ ಒಂದ್ಸರಿ ಪಾಸ್ ಆಗಿಬಿಟ್ರೆ ಲೈಫ್ ಟೈಮ್ ಕೂಡ ಒಂದು ಸರ್ಟಿಫಿಕೇಟ್ನ ಯೂಸ್ ಮಾಡ್ಬೋದು. ಬಟ್ ಆದರೆ ಸ್ಕೋರ್ ಕಡಿಮೆ ಆದರೆ ಮತ್ತೆ ರಿಪೀಟ್ ಬರಿಬೋದು ಮತ್ತೆ ನಾವು ಯಾವ್ದು ಬೇಕೋ ಅದನ್ನ ಎಲಿಜಿಬಲ್ ಮಾಡ್ಕೊಬೋದು ಸರ್. ನೆಕ್ಸ್ಟ್ ಪಾಸ್ ಮಾರ್ಕ್ಸ್ ಸರ್. ಜನರಲ್ ಕ್ಯಾಟಗರಿ ಆದರೆ ಮಿನಿಮಮ್ 90 ತೆಗಿಲೇಬೇಕು ಸರ್. ನೆಕ್ಸ್ಟ್ 60% ಸರ್. ಬಟ್ ನಮ್ಮ ಹುಡುಗರಿಗೆ ಡೈರೆಕ್ಟ್ ಮಾರ್ಕ್ಸಿಗೆ ಹೋಗ್ಬಿಡ್ಲಿ ಸರ್ ಅವರು. ಇಲ್ಲಿ ಜನರಲ್ ಆದರೂ 90 ತಗೋಬೇಕು. SC ST ಮತ್ತೆ ಕ್ಯಾಟಗರಿ 1 ಅವರು 82 ತೆಗೆದ್ರೆ ದೇ ಆರ್ ಎಲಿಜಿಬಲ್ ಟು ಏನು TET ಮತ್ತೆ CTET ಅಂತ ಹೇಳಿ. ತುಂಬ ಹುಡುಗರು ಕೇಳೋದು ವರ್ಷಕ್ಕೆ 2 ಸಲ, ಮತ್ತು ಒಂದು ಜುಲೈಯಲ್ಲಿ ಮತ್ತು ಇನ್ನೊಂದು ಡಿಸೆಂಬರ್. ಈಗ ಜುಲೈಯಲ್ಲಿ ಅಂದರೆ ಸೆಪ್ಟೆಂಬರಲ್ಲಿ ಎಕ್ಸಾಮ್ ಆಗುತ್ತೆ. ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ CTET ಪಾಸ್ ಆದರೆ 56,000 ಪೋಸ್ಟಿಗೆ ಯಾರೆಲ್ಲ ಕರ್ನಾಟಕ TETಲಿ ಫೇಲ್ ಆಗಿದ್ದಾರೆ ಅವರಿಗೆ ಒಂದು ಗೋಲ್ಡನ್ ಅಪರ್ಚುನಿಟಿ ಸರ್ ಇದು. ಯಾಕಂದರೆ ಈಗ ರೀಸೆಂಟಾಗಿ ಕಾಲಾಗುತ್ತೆ ಅಂತ ಹೇಳಿ ತುಂಬ ಸುದ್ದಿಯಲ್ಲಿದೆ. PSTR ಯಾರೆಲ್ಲ ಈ ಕರ್ನಾಟಕ TET ಮಾಡ್ಕೊಂಡಿಲ್ಲ, ಈಗ ಸ್ವಲ್ಪ ಒತ್ತು ಕೊಟ್ಟು ನಮ್ಮ ಕ್ಲಾಸನ್ನೆಲ್ಲ ಕೇಳ್ಕೊಂತ ಬಂದಿದ್ರೆ ಖಂಡಿತ ಪಾಸ್ ಆಗ್ತೀವಿ ಸರ್. ಮತ್ತು ನಾಳೆ ಬೆಳಗ್ಗೆ ಆ್ಯಪು ಕೂಡ ರಿಲೀಸ್ ಆಗ್ತಾ ಇದೆ ಸರ್. CTET NCERT ಬುಕ್ಗಳನ್ನು ರೆಫರ್ ಮಾಡಿ CTET ಮತ್ತು KTET ಆಲ್ರೆಡಿ ನಾವು CTET ಲೆವೆಲ್ ಮಾಡ್ತಾ ಇರೋದ್ರಿಂದ ಆಟೋಮೆಟಿಕ್ಕಾಗಿ ನಾವಿಬ್ಬರು ಕೂಡ ಆಲ್ರೆಡಿ ಬೇಸಿಕಲಿ ಹೈಸ್ಕೂಲ್ ಟೀಚರ್ ಆಗಿರೋದ್ರಿಂದ KTET ಅಂತೂ ತಲೆಯಲ್ಲಿ ಇದ್ದೇ ಇರುತ್ತೆ. ಯಾಕಂದರೆ ಆಲ್ರೆಡಿ 10-15 ವರ್ಷದಿಂದ ಸಿಲೆಬಸ್ಸನ್ನು ಏನು ಮಾಡ್ತಿದ್ದೀವಿ ನಾವು ಟೀಚ್ ಮಾಡ್ತಾ ಇರೋದ್ರಿಂದ ನಾವು ಇದ್ರ ಜೊತೆಗೆ ಅದು ತನ್ನಷ್ಟಕ್ಕೆ ತಾನೇ ಬಂದ್ಬಿಡತ್ತೆ. ಹಾಗಾಗಿ CTET ಮತ್ತು KTET ವರ್ಷಕ್ಕೆ 2 ಸತಿ CTET ಇರುತ್ತೆ. ಒಂದು ಸಲ ಸರ್ಕಾರ ಯಾವಾಗ ಘೋಷಣೆ ಮಾಡುತ್ತೋ ಆವಾಗ ಒಂದು ಕರ್ನಾಟಕ TET ಎಕ್ಸಾಮ್ ಇರುತ್ತೆ. ಅದು ಬರೆದಿದ್ದೀರಾ ಮತ್ತೆ ಇನ್ನು ಮುಂದೆ ಬರುತ್ತೆ. ಮತ್ತು ಇನ್ನೊಂದು ಸರ್, ಆಲ್ರೆಡಿ ಡ್ಯೂಟಿಯಲ್ಲಿ ಇರ್ತಕ್ಕಂತಹ ಟೀಚರ್ಸು ಕೂಡ ಆರ್ಡರ್ಸ್ ಆಗಿದೆ. ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿರೋದ್ರಿಂದ ಅವರು ಕೂಡ ಏನು ಈ ಒಂದು TETನ ಪಾಸ್ ಮಾಡ್ಕೋಬೇಕು ಅನ್ನೋದ್ರಿಂದ ಇದನ್ನು ಮಾಡ್ಕೊಂಡ್ರೆ ನಡೆಯುತ್ತೆ, ಇದನ್ನು ಮಾಡ್ಕೊಂಡ್ರೆ ನಡೆಯುತ್ತೆ. ಎರಡರಲ್ಲಿ ಒಂದು ಕ್ವಾಲಿಫೈ ಆಗಿರ್ಬೇಕು ಅವರು ಸರ್. ನೆಕ್ಸ್ಟ್ ಫೀಸ್ ಎಷ್ಟಿರುತ್ತೆ ಅಂದರೆ, ಸೊ ಆಲ್ರೆಡಿ ನಿಮಗೆ ಫೀಸು ಅವೆಲ್ಲ ಕ್ಲಿಯಾರಿಟಿ ಇರುತ್ತೆ. ಬಟ್ ಈಗ ಸ್ವಲ್ಪ ನಾವು ಯಾವುದು ಬರೆಯಬೇಕು ಸಿಲೆಬಸ್, ಅದಕ್ಕೂ ಇದಕ್ಕೆ ಏನು ವ್ಯತ್ಯಾಸ ಇದೆ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಸರ್. ನೋಡಿ ಸರ್, ಇದು ಕೇಂದ್ರೀಯ ವಿದ್ಯಾಲಯ ನವೋದಯದಲ್ಲಿ ಮತ್ತೆ ಟೀಚರ್ ಆಗಬೇಕು ಅಂದರೆ CTET ಕಡ್ಡಾಯ ಸರ್. ಅದೇನೇ ಸರ್, ನನಗೆ ಈ ಸ್ಟೇಟಲ್ಲಿ ವರ್ಕ್ ಮಾಡೋಕ್ಕೆ ಇಷ್ಟ ಇಲ್ಲ. ಸ್ಟೇಟ್ ಸ್ಕೂಲಲ್ಲಿ ನನಗೊಂದು ಸಣ್ಣಕ್ಕಿದ್ದಾಗಿಂದ ಒಂದು ಕನಸಿದೆ, ಕೇಂದ್ರೀಯ ವಿದ್ಯಾಲಯದಲ್ಲಿ ವರ್ಕ್ ಮಾಡಬೇಕು ಅಥವಾ ನವೋದಯದಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ, ನೋಡ್ರಿ ನೀವು CTET ಪಾಸ್ ಮಾಡ್ಕೊಳ್ಳೇಬೇಕು. ಯಾಕೆ ಅಂತ ಹೇಳಿದ್ರೆ ನಂದು ಕರ್ನಾಟಕ TET ಪಾಸ್ ಆಗಿದೆ, ನವೋದಯದಲ್ಲಿ ವರ್ಕ್ ಮಾಡೋಕ್ಕಾಗತ್ತಾ ಅಂತ ಹೇಳಿದ್ರೆ ಮಾಡೋಕ್ಕೆ ಬರಲ್ಲ. CTET ಪಾಸ್ ಆದರೆ ಮಾತ್ರ ಈ ಕೇಂದ್ರೀಯ ವಿದ್ಯಾಲಯ ಮತ್ತು ನವೋದಯದಲ್ಲಿ ವರ್ಕ್ ಮಾಡಬೇಕು. ಈಗ ಒಳ್ಳೆ ಕಾಲ ಆಗ್ತಾ ಇದೆ ನೋಡ್ರಿ, ಕೇಂದ್ರೀಯ ವಿದ್ಯಾಲಯದಲ್ಲಿ ಗೆಸ್ಟ್ ಟೀಚರ್ ತೊಗೊತಿದಾರಲ್ವಾ, ಅಲ್ಲೂ ಕೂಡ CTET ಕಂಪಲ್ಸರಿ. ಮತ್ತು ಈಗ ಮೊನ್ನೆ ಒಂದು ನ್ಯೂಸ್ ನೋಡ್ತಾ ಇದ್ದೀವಿ, ನಮ್ಮ ಕರ್ನಾಟಕದಲ್ಲಿ ಈಗ ಗೆಸ್ಟ್ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡೋಕ್ಕೂ ಕೂಡ TET ಕಡ್ಡಾಯ ಮಾಡಬೇಕು ಅಂಥೇಳಿ ತುಂಬ ಮುಂದುವರೆದ ವ್ಯಕ್ತಿಗಳೆಲ್ಲ ಅದನ್ನು ಮಾತಾಡ್ತಾ ಇದ್ದಾರೆ. ಜಾರಿ ಆಗ್ಬೋದು, ಆಗದೇ ಇರ್ಬೋದು, ಆದರೆ ಫಸ್ಟ್ ಇದನ್ನು ಕ್ಲಿಯರ್ ಮಾಡ್ಕೊಳ್ಳೋದು ನಾವು ಕಲಿಬೇಕು ಬೆಸ್ಟ್ ಸರ್. ಯಾಕಂದರೆ ಇತ್ತೀಚೆಗೆ ಕಾಂಪಿಟೇಟಿವ್ ಮೀನ್ಸ್ ಆಸ್ಪಿರೆಂಟ್ಸ್ಗಳ ಸಂಖ್ಯೆ ಜಾಸ್ತಿ ಇದ್ದಾಗೆ ಕಂಡೀಷನ್ಸ್ಗಳು ಏನಾಗ್ತಾ ಇರುತ್ತೆ, ಕಡಿಮೆ ಆಗಲ್ಲ ಸರ್, ಜಾಸ್ತಿನೇ ಆಗ್ತಾ ಹೋಗುತ್ತೆ. ಹಾಗಾಗಿ CTET ಆ್ಯಂಡ್ ಕರ್ನಾಟಕ TET ಈ ಎಕ್ಸಾಮ್ಗಳು ಏನು ಇದಾವೋ ಇದಕ್ಕೆ ಬರೆದು ನೀವು ಟೀಚರ್ ಆಗಲಿಕ್ಕೆ ಈ ಎಕ್ಸಾಮ್ ಬೇಕು. ನೆಕ್ಸ್ಟ್ ಈ ಕರ್ನಾಟಕ ಏನು ಗೌರ್ಮೆಂಟ್ ಇದೆ, ಮತ್ತು ಮುರಾರ್ಜಿ ಕ್ರೈಸ್ನವ್ರೇನು ಮುರಾರ್ಜಿಗೆ ಕಾಲ್ ಮಾಡ್ತಾರೆ. ಫಸ್ಟಿಗೆ ಮುರಾರ್ಜಿಯಲ್ಲಿ TET ಇರಲಿಲ್ಲ ಸರ್. ಇವಾಗ ಯಾಕೆ ಅಡಾಪ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈಗ ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಆಗುತ್ತೆ ಸರ್. ಕ್ರೈಸಿಂದ 1500 ಪೋಸ್ಟ್ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತೀವಿ ಅಂತ ಆಲ್ರೆಡಿ ಹೇಳಿದ್ದಾರೆ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 6ನೇ ಕ್ಲಾಸಿಂದ ನಾವು ಬೋಧನೆ ಮಾಡೋದ್ರಿಂದ 6ರಿಂದ SSLCವರೆಗೂ ಬೋಧನೆ ಮಾಡೋದ್ರಿಂದ TET ಕಂಪಲ್ಸರಿ ಮಾಡ್ತಾ ಇದ್ದಾರೆ. ಸೊ ಯಾರೆಲ್ಲ ಈ ಒಂದು ಕ್ರೈಸಲ್ಲಿ ಅಂದರೆ ಈ ಮುರಾರ್ಜಿ ಸ್ಕೂಲಲ್ಲಿ ವರ್ಕ್ ಮಾಡಬೇಕು ಅಥವಾ ಮುಂದೆ ಕಾಲ್ ಮಾಡಿದಾಗ ಅಪ್ಲೈ ಮಾಡಬೇಕು ಅಂತ ಇದ್ದೀರೋ, CTET ಮಾಡ್ಕೊಂಡ್ರು ಕೂಡ ಅವಕಾಶ ಇರುತ್ತೆ ಅವರಿಗೆ. ಸೊ ಒಂದು ಎರಡರಲ್ಲೂ ಒಂದು ಎಲಿಜಿಬಲ್ ಆದರೆ ದೇ ಆರ್ ಎಲಿಜಿಬಲ್ ಟು ಏನು ಕ್ರೈಸ್ ಮತ್ತು ಮುರಾರ್ಜಿದು ಎಕ್ಸಾಮ್ಗಳನ್ನು ಬರೀಬೋದು ಅಂತ ಹೇಳ್ಬೋದು. ಮತ್ತು ಇಲ್ಲಿ CBSE ಖಾಸಗಿ ಶಾಲೆಗಳಿದೆ, ಅವರಿಗೆ CTET ಇದ್ರೂ ನಡೆಯುತ್ತೆ, ಕರ್ನಾಟಕ TET ಇದ್ರೂ ನಡೆಯುತ್ತೆ. ನೆಕ್ಸ್ಟ್ 2 ಆಪ್ಷನ್ ಇಟ್ಕೊಳ್ಳೋದು ಬೆಸ್ಟ್, CTET ಮತ್ತು ಕರ್ನಾಟಕ TET
ಎರಡೂ ಪಾಸ್. ಹಾಂ ಸರ್. ಒಂದಕ್ಕೆ ಓದಿದ್ರೆ CTET ಓದಿದ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಏನು KTET. ಬೋನಸ್ ಅಂದಂಗೆ. ಇದು ನಿಮಗೆ ಪಾಸ್ ಆಗೇ ಆಗ್ತೀರಾ ಇದಕ್ಕೆ ಓದಿದ್ರಿ ಅಂತ ಹೇಳಿದ್ರೆ ಇದು ಪಾಸ್. ಸರ್ ನನ್ನ ಪ್ರಕಾರ CTET 95 100 ಮಾಡಿದ್ರೆ KTET 120 110 ಎಬೋ ಆಗ್ಬಿಡ್ತಾನೆ ಸರ್. ಮಾಡ್ಬೋದು ಸರ್. ಹಾಗಾಗಿ ಏನು ಭಾಳ ಈಸಿ ಇದೆ ಸರ್. ಇವಾಗ ನಮ್ಮ ಹುಡುಗರಿಗೆ ಕನ್ಫ್ಯೂಸ್ ಇರೋದೇನು ಅಂತ ಹೇಳಿದ್ರೆ ಸಿಲೆಬಸ್ ಏನು ಅಂತ ಹೇಳಿ ಕೇಳ್ತಾರೆ ಸರ್ ಅವರು. ಯಾಕೆ ಅಂತ ಹೇಳಿದ್ರೆ ನಾವು ಹೇಳ್ತಾ ಇದ್ದೀವಿ CTET ಕರ್ನಾಟಕ TET ಒಂದೇ ಸಿಲೆಬಸ್ ಅಂತ ಹೇಳಿ ಅವರಿಗೆ ಸ್ವಲ್ಪ ಅರ್ಥ ಮಾಡ್ತಾನೆ ಸರ್ ಇದ್ರ ಬಗ್ಗೆ. ಸರ್ ನನಗೆ ಗೊತ್ತಿರೋ ಹಾಗೆ ಸಿಲೆಬಸ್ ಸೇಮ್ ಇದೆ ಸರ್, ಬಟ್ ಮೀಡಿಯಮ್ ಚೇಂಜಸ್ ಇದೆ ಸರ್. ಹಾಂ ಸರ್. ಮೀಡಿಯಮ್ ಯಾವ್ಯಾವ ಭಾಷೆಯಲ್ಲಿ ಬರೀಬೇಕು ಅಂತ. ಹೌದು ಸರ್. ಎಕ್ಸಾಂಪಲ್ ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಗಿ ಏನಿದೆ ಸರ್, ಸೇಮ್ ಸರ್, ಕಂಟೆಂಟ್ ಸೇಮ್ ಇರುತ್ತೆ. ಬಟ್ ಏನಪ್ಪ ಅಂದರೆ ನಮ್ಮ CTET ಎಕ್ಸಾಮಲ್ಲಿ, ಈಗ ನನಗೆ CTET ಹೇಳ್ತಾ ಇರೋದ್ರಿಂದ CTET ಎಕ್ಸಾಮಲ್ಲಿ ಇದು ಒಂದು ಇಂಗ್ಲೀಷಲ್ಲಿ ಇರುತ್ತೆ, ನೆಕ್ಸ್ಟ್ ಹಿಂದಿಯಲ್ಲಿ ಇರುತ್ತೆ ಸರ್. ಯಾವುದು ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್. ಹಾಂ, ಮೀಡಿಯಮ್ ಸರ್. ಇಂಗ್ಲೀಷಲ್ಲಿ ಇರುತ್ತೆ ಮತ್ತು ಹಿಂದಿ ಆರ್ ಹಿಂದಿಯಲ್ಲಿ ಇರುತ್ತೆ ಸರ್. ಹಾಂ ಸರ್. ಸರ್ ಅದು ಕರ್ನಾಟಕ TETಲಿ. ಕರ್ನಾಟಕ TETಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೋಡ್ರಿ, ಇಲ್ಲೂ ಕೂಡ ಇದು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಇರುತ್ತೆ. ಯಾಕೆಂದರೆ ನಮ್ಮ ಕನ್ನಡದಲ್ಲಿ ಬರೆಯೋದ್ರಿಂದ, ನಾವು ಕರ್ನಾಟಕದಲ್ಲಿ ಬರೆಯೋದ್ರಿಂದ ಇದನ್ನು ಈ ಕರ್ನಾಟಕ KTETಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಇಂಗ್ಲೀಷ್ ಮತ್ತು ಕನ್ನಡ ಮೀಡಿಯಮಲ್ಲಿ ಇರುತ್ತೆ. ಯಾವುದ್ರಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಕನ್ನಡ ಮೀಡಿಯಮಲ್ಲಿ ಇರುತ್ತೆ ಇದು ಸರ್. ಬಟ್ ಸರ್ ಇದು CTET ಮೀಡಿಯಮ್ ಚೇಂಜ್ ಸರ್, ಬಟ್ ಮಾರ್ಕ್ಸ್ ಬರೀತದೇನು ಸರ್ 30 ಸರ್. ಹೌದು ಸರ್, 30. ಮತ್ತು ಇದರಲ್ಲಿ ಇನ್ಕ್ಲೂಡಿಂಗ್ ಪೆಡಗಾಗಿ ಸರ್. ಪೆಡಗಾಗಿ ಅದೇ ಇಲ್ಲಿದೆ ಸರ್. ಪೆಡಗಾಗಿ ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಗಿ ಸರ್ ಆಲ್ರೆಡಿ ತುಂಬ ಅದ್ಭುತವಾದ ಕ್ಲಾಸಸ್ಸನ್ನು ಮಾಡ್ತಾ ಇದ್ದಾರೆ. ಯಾರೆಲ್ಲ ಇನ್ನೂ ಅವ್ರ ಕ್ಲಾಸನ್ನು ಈ CDP ಕ್ಲಾಸನ್ನು ನೋಡಿಲ್ಲ, ಬೇಗ ಜಾಯ್ನ್ ಆಗಿ ಅಂತ ಹೇಳ್ತಾ, ಮತ್ತೆ ಈಗ ಒಂದು ಲ್ಯಾಂಗ್ವೇಜಿಗೆ ಬಂದ್ಬಿಡೋಣ. ಸರ್ ಈ ಫಸ್ಟ್ ಲ್ಯಾಂಗ್ವೇಜಲ್ಲಿ CTETಗೆ ನಾವು ಯಾವ್ದು ಬೇಕಾದ್ರೂ ಆಯ್ಕೆ ಮಾಡ್ಕೋಬೋದು, ಆದರೆ ಕರ್ನಾಟಕ TETಗೆ ಕನ್ನಡನೇ ಆಯ್ಕೆ ಮಾಡ್ಕೋಬೋದು. ಎಸ್ ಸರ್, ಅಲ್ಲಿ ಹೇಳಿದ್ನಲ್ಲ ಸರ್ 20 ಲ್ಯಾಂಗ್ವೇಜ್ ಇದಾವೆ. 20 ಲ್ಯಾಂಗ್ವೇಜಲ್ಲಿ ನಾವು ನಮ್ಮ ಮದರ್ ಟಂಗ್, ಈಗ ಫಾರ್ ಎಕ್ಸಾಂಪಲ್ ನಾನಿವಾಗ ಈ CTET ಬರೀತಾ ಇದ್ದೀನಿ ಸರ್, ನಾನು ಕನ್ನಡ ಆಯ್ಕೆ ಮಾಡ್ಕೋಬೋದು ಸರ್. ನೀವು ತಮಿಳು, ನಿಮಗೆ ತಮಿಳು ಲ್ಯಾಂಗ್ವೇಜಲ್ಲಿ ನೀವು 20 ಲ್ಯಾಂಗ್ವೇಜಲ್ಲಿ ನಿನಗೆ ಯಾವುದು ತುಂಬ ಹೋಲ್ಡಿಂಗ್ ಇದೆಯೋ ಅದನ್ನು ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಹೋಲ್ಡಿಂಗ್ ಇರೋದನ್ನು ಸೆಕೆಂಡ್ ಲ್ಯಾಂಗ್ವೇಜ್ ಸರ್. ಆದರೆ ನಮ್ಮ ಕರ್ನಾಟಕ TETಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡನೇ ತಗೋಬೇಕು ನಾವು. ಯಾಕೆ ಅಂತ ಹೇಳಿದ್ರೆ ನಾವು ಕರ್ನಾಟಕದಲ್ಲಿ TET ಬರೋದ್ರಿಂದ ಇದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡನೇ ಆಗಿರುತ್ತೆ. ಹಾಂ ಸರ್, ಕನ್ನಡ ಆಗಿರುತ್ತೆ. ಬಟ್ ಇಲ್ಲಿ ಸರ್ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತಗೋಬೋದು, ಬಟ್ ಕನ್ನಡ ಕಡ್ಡಾಯ ಸರ್. ಹೌದು. ಆರ್ ಸೆಕೆಂಡ್ ಲ್ಯಾಂಗ್ವೇಜು ಕನ್ನಡ ತಗೋಬೋದು ಸರ್. ಹೌದು. ಯಾಕಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ತೊಗೊಂಡಾಗ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತೊಗೋಬೇಕು. ಹೌದು ಸರ್, ತಗೋಬೇಕು. ಬಟ್ ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತೊಗೊಂಡಾಗ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತೊಗೋಬೇಕು ಸರ್. ಹೌದು. ಆದರೆ ಬಟ್ ಕನ್ನಡ ಕಡ್ಡಾಯ. ನಾವು ಕನ್ನಡ ಮೀಡಿಯಮಲ್ಲಿ ಏನಾಗುತ್ತೆ ಸರ್ ಹೇಳಿದ್ರಿ, ಇವಾಗ ಇಲ್ಲಿ ಇಂಗ್ಲೀಷ್ ತಗೋಬೋದು ಅಂತ ಹೇಳಿ ನಾವು ಇಂಗ್ಲೀಷ್ ತಗೊಂಡ್ವಿ ಅಂದರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಫಸ್ಟಿಂದನೂ ಕೂಡ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಓದಿರೋದ್ರಿಂದ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷು ತುಂಬ ಕಬ್ಬಿಣದ ಕನ್ನಡ ಆಗಿಬಿಡುತ್ತೆ ಇಲ್ಲಿ. ಓಕೆ ಸರ್ ಚೇತನ್ ಸರ್, ಬಟ್ ಆದರೆ ಇತ್ತೀಚೆಗೆ ಫಸ್ಟ್ ಹುಡುಗರು ಈಗ ನಾವು ಬಿಡಿ ಸರ್, ನಮಗೆ ಕನ್ನಡ ಅಂದರೆ ಕಸ್ತೂರಿ, ಓಕೆ ನಾವು ಕನ್ನಡ ತೊಗೊಂಡ್ಬಿಡ್ತೀವಿ ನಾವು. ಆದರೆ ಇತ್ತೀಚೆಗೆ ಹುಡುಗರು ಏನು ಮಾಡಿದ್ದಾರೆ ಅಂದರೆ ಕಂಪ್ಲೀಟ್ ಇಂಗ್ಲೀಷ್ ಮೀಡಿಯಮ್ ಓದ್ತಿದ್ದಾರೆ. ಈಗ ಬರ್ತಾ ಇರತಕ್ಕಂಥ ಬ್ರೀಡಿಂಗ್ಸ್ ಏನಿದೆ ಅವರು ಕನ್ನಡಕ್ಕಿಂತ ಹೋಲ್ಡಿಂಗ್ ಯಾವುದಕ್ಕಿದೆ, ಇಂಗ್ಲೀಷ್ ಇದೆ. ಬಟ್ ಇಲ್ಲಿ ಒಂದು ನಮಗೆ ಹುಷಾರಿರ್ಬೇಕಂದ್ರೆ ಏನು ಸರ್ ಅಂದರೆ CTET ಎಕ್ಸಾಮ್ ಬುಕ್ಲೆಟ್ ಆದರೂ ಇರಲಿ, ಕರ್ನಾಟಕ TET ಎಕ್ಸಾಮ್ ಬುಕ್ಲೆಟ್ ಆದರೂ ಇರಲಿ, ಅದು ಪುಸ್ತಕ ಇದ್ದಂಗೆ ಇರುತ್ತೆ ಸರ್. ದೊಡ್ಡ ಬುಕ್ ಇರುತ್ತೆ. ಹಾಗಾಗಿ ಆ ಇನ್ಸ್ಟ್ರಕ್ಷನ್ಸ್, ಹಳೇ ಬುಕ್ಗಳ ಇನ್ಸ್ಟ್ರಕ್ಷನ್ಸ್ ನೋಡ್ಬೇಕು ಸರ್. ಆ ಇನ್ಸ್ಟ್ರಕ್ಷನ್ಸಲ್ಲಿ 1ರಿಂದ 30ರವರೆಗೆ ಫಸ್ಟ್ ಲ್ಯಾಂಗ್ವೇಜ್ ಅಂತ ಇರುತ್ತೆ. ನೆಕ್ಸ್ಟ್ 30ರಿಂದ 60ನೇ ಪುಟದವರೆಗೆ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಇರುತ್ತೆ ಸರ್. ಇದು ಭಾರಿ ಕಂಡೀಷನ್ಸಾ. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಹಾಕೋದೋನು ಇಲ್ಲೇ ಬರಿಬೇಕು ಸರ್, ಇದೇ ಪೇಪರ್ನ. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಹಾಕಿದವನು ಈ 30ರಿಂದ ಇಲ್ಲಿ ಬರಿಬೇಕು ಸರ್. ಅವನು ಇಲ್ಲಿ ಫಸ್ಟ್ ಒಂದು 10 ಹಾಳೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇರುತ್ತೆ, ಸೆಕೆಂಡ್ ಒಂದು 10 ಹಾಳೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷೇ ಇರುತ್ತೆ. ಒನ್ ಆಫ್ ಮೈ ಫ್ರೆಂಡ್ ಸರ್, ಹ್ಞೂ ಸರ್, ಅವರು ಹಿಂಗೆ ಸರ್, ಈಗ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಆಯ್ತಾ, ಸೆಕೆಂಡ್ ಅಲ್ಲೇ ಇಂಗ್ಲೀಷ್ ಇತ್ತು ಸರ್, ಕನ್ನಡ ಪಕ್ಕನೇ ಇಂಗ್ಲೀಷ್ ಇರ್ತೈತೆ. ಅವ್ರು ಅದನ್ನೇ ಅಟೆಂಡ್ ಮಾಡ್ಬಿಟ್ಟಿದ್ರು. ಆಮೇಲೆ ಲಾಸ್ಟ್ ಬಂದಾಗ ಇದಕ್ಕೆ ಇದು ಫಸ್ಟ್ ಲ್ಯಾಂಗ್ವೇಜ್ ಇದು ಈ ಕಡೆ ತೆಗೆದು ತೋರಿಸಿದೆ ಸರ್. ಅಯ್ಯೋ ಅಂತ ಹೇಳಿ ಆಮೇಲೆ ಎಕ್ಸಾಮಿಂದ ಹೊರಗೆ ಬಂದ್ಮೇಲೆ ಇಷ್ಟೆಲ್ಲ ಆಯ್ತು ಸರ್. ಹಾಗಾಗಿ ನೀವು ಎಕ್ಸಾಮ್ ಅನ್ನ ಬರೀಬೇಕಾದ್ರೆ ಸ್ವಲ್ಪ ತಾಳ್ಮೆಯಿಂದ ಆ ಒಂದು ಕ್ವಶನ್ ಪೇಪರ್ನ ಪರಾಮರ್ಶಿಸಿ ಬರೆಯೋದು ಉತ್ತಮ ಅಂತ. ಈ ಎಕ್ಸಾಂಪಲ್ ಈಗ ಯಾರೊಬ್ಬ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಹಾಕೊಂಡಿರ್ತಾನೆ ಸರ್, ಅವ್ನು ಫಸ್ಟೇ ಬರೀಬೇಕೀಗ. ಅವ್ನು ಡೈರೆಕ್ಟ್ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಹಾಕೊಂಡ ಅವ್ನು ಇಲ್ಲೇ ಬರೀಬೇಕಾಗತ್ತೆ ಸರ್. ಅವ್ನು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಅಂದರೆ ಮತ್ತು ಇದನ್ನು ಅಟೆಂಡ್ ಮಾಡಿದ ಅಂದರೆ ಹೋದ ಸರ್ ಅವ. ಸೆಕೆಂಡ್ ಲ್ಯಾಂಗ್ವೇಜ್ ಅಂದರೆ ನಾವು ಇಲ್ಲೇ ಬರ್ಬೇಕು ಸರ್. ಅದಕ್ಕೆ ಒಂದು 2 ನಿಮಿಷ
ಆ ಬುಕ್ಲೆಟ್ನ ಮೇಲ್ಗಡೆ ನೋಡಿಬಿಟ್ರೆ ಯಾವ್ಯಾವ ಲ್ಯಾಂಗ್ವೇಜ್ಗಳು ಎಲ್ಲಿದೆ ಅಂತ ಬ್ಯೂಟಿಫುಲ್ ಕಂಡೀಷನ್ ಕೊಟ್ಟಿರ್ತಾನೆ ಸರ್. ಈ ಕಂಡೀಷನ್ ಈಸ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಸರ್. ಹೌದು ಸರ್, ಇದು ಮುಗೀತು ಸರ್. ಇವಾಗ ಹಾಂ ಸರ್, ಈ ಸೆಕೆಂಡ್ ಲ್ಯಾಂಗ್ವೇಜು ಅಲ್ಲೇ ಡಿಸ್ಕಷನ್ ಮಾಡಿದ್ದೀವಿ. ಹ್ಞೂ ಸರ್. ಇವಾಗ ನಾವು ಮೆಥಡಾಲಜಿಗೆ ಬಂದ್ಬಿಡೋದು. ಮೀನ್ಸ್ ಈಗ ನಮ್ಮದು ಆಪ್ಷನಲ್ ಸಬ್ಜೆಕ್ಟ್ ಬಂದ್ಬಿಡ್ತಾರೆ. ಇವಾಗ ಆಪ್ಷನಲ್ ಸಬ್ಜೆಕ್ಟಲ್ಲಿ ಯಾರೆಲ್ಲ ಈಗ ಮ್ಯಾಥ್ಸ್ ಸೈನ್ಸ್ ಓದಿರ್ತಾರೋ ಅವರಿಗೆ ಒಂದು ಸೆಟ್ ಪೇಪರ್ ಸರ್ ಅದು. ಆದರೆ ಈಗ ಕನ್ನಡ, ಇಂಗ್ಲೀಷು, ಮ್ಯಾಥಮೆಟಿಕ್ಸ್, ಸೈನ್ಸ್ ಅಂತ ಹೇಳಿ. ಈಗ ಆರ್ಟ್ಸ್ ಇದು ಸೈನ್ಸ್ ವಿದ್ಯಾರ್ಥಿಗಳಿಗೆ, ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಕನ್ನಡ, ಇಂಗ್ಲೀಷು, ಸೋಷಿಯಲ್ ಅಂತ ಹೇಳಿ. ಇಲ್ಲ ಸರ್, ಹೆಂಗೆ ಬರುತ್ತೆ ಅಂದರೆ ಸರ್, ಈಗ ಪೇಪರ್ ಫೆಸ್ಟ್ ಏನಿದೆ, ಪೇಪರ್ ಫೆಸ್ಟಿಗೆ 30 ಮಾರ್ಕ್ಸ್ ಕನ್ನಡ ಬರುತ್ತೆ ಸರ್. ಹಾಂ ಸರ್. 30 ಮಾರ್ಕ್ಸ್ ಇಂಗ್ಲೀಷ್ ಬರುತ್ತೆ ಸರ್. ಓಕೆ ಸರ್. 30 ಮಾರ್ಕ್ಸ್ ಪೆಡಗಾಗಿ ಸರ್. ಇದು ಪೇಪರ್ 1, ಪೇಪರ್ 2, ಪೇಪರ್ 2 ಎರಡಕ್ಕೂ ಕೂಡ ಕಾಮನ್ ಸರ್. ಇದು 30 30 30. ಈಗ ಪೇಪರ್ 1ಗೆ ಇಲ್ಲೇನಾಗ್ಬಿಡುತ್ತೆ ಅಂದರೆ 30 ಮ್ಯಾಥ್ಸ್ ಬರುತ್ತೆ ಸರ್. ಹೌದು ಸರ್. ಮತ್ತು 30 ಏನಿದೆ EVS ಅಂತ ಕೊಟ್ಬಿಡ್ತಾನೆ ಸರ್. ಅದು ಪೇಪರ್ 1ಗೆ ಸರ್. ಪೇಪರ್ 1ಗೆ EVS ಅಂತ ಕೊಟ್ಬಿಡ್ತಾನೆ. ಈ EVS ಅಲ್ಲಿ ಅವನಿಗೆ ಸೈನ್ಸು ಬರುತ್ತೆ, ಸೋಷಿಯಲ್ಲು ಬರುತ್ತೆ, ಎಲ್ಲವೂ ಬರುತ್ತೆ ಸರ್. EVS ಅಲ್ಲಿ ಮ್ಯಾಥ್ಸ್ 30, ಇದು ಪೇಪರ್ 1ಗೆ ಸರ್. ಓಕೆ ಸರ್. ಈಗ ಪೇಪರ್ 2 ಹೆಂಗೆ ಬೈಫರ್ಕೇಷನ್ ಮಾಡ್ತಾನೆ ಅಂದರೆ ಅವನು ಸರ್, ಮ್ಯಾಥ್ಸ್ ಅಂತ ಇರುತ್ತೆ ಸರ್. ಮ್ಯಾಥ್ಸ್ ನೆಕ್ಸ್ಟ್ ಬಯೋಲಾಜಿಕಲ್ ಸೈನ್ಸ್ ಅಂತ ಇರುತ್ತೆ ಸರ್. ನೆಕ್ಸ್ಟ್ ಸೋಷಿಯಲ್ ಸೈನ್ಸ್ ಅಂತ ಇರುತ್ತೆ ಸರ್. ಸರ್ ಇದು ಫಿಸಿಕಲ್ ಸೈನ್ಸಿಗೆ ಇಲ್ಲೇನು ಮಾಡ್ತಾನೆ 60 ಮಾಡ್ತಾನೆ ಸರ್. ನೆಕ್ಸ್ಟ್ ಬಯೋಲಾಜಿಕಲ್ ಸೈನ್ಸಿಗೆ ಏನು ಮಾಡ್ತಾನೆ 60 ಮಾಡ್ತಾನೆ ಸರ್ ಅವ. 60. ನೆಕ್ಸ್ಟ್ ಸೋಷಿಯಲ್ ಸೈನ್ಸಿಗೆ ಏನು ಮಾಡ್ತಾನೆ ಸರ್ 60 ಮಾಡ್ತಾನೆ ಸರ್. ಈಗ ಸಮಾಜ ಓದೋದಿವರೆಲ್ಲ 60, ಈ 90 150. ನೆಕ್ಸ್ಟ್ ಯಾರು PCM ಓದಿರೋರು ಈ 90, ಈ 60. ನೆಕ್ಸ್ಟ್ CBZ ಓದಿರೋರು ಈ 90, ಈ 60 ಸರ್. ಇಲ್ಲಿ ಸಬ್ಜೆಕ್ಟನ್ನು ಬೈಫರ್ಕೇಷನ್ ಮಾಡ್ತಾರೆ. ಹಾಂ ಸರ್. ಬಟ್ ಇದ್ರ ಜೊತೆಗೆ ಇನ್ನೊಂದು ಮಜಾ ಏನು ಗೊತ್ತಾ ಸರ್, ಇಲ್ಲಿ ಭಾರಿ ಈಸಿ ಅಂದರೆ ಈ 60ಯಲ್ಲಿ ಒಂದು 15 ಮತ್ತೆ ಟೀಚಿಂಗ್ ಟೆಕ್ನಿಕ್ಸ್ ಆ್ಯಂಡ್ ಪೆಡಗಾಗಿ ಇರುತ್ತೆ ಸರ್. ಹೌದು ಸರ್. ಇದರಲ್ಲಿ ಮತ್ತೆ 15 ಟೀಚಿಂಗ್ ಟೆಕ್ನಿಕ್ಸ್ ಆ್ಯಂಡ್ ಪೆಡಗಾಗಿ ಇರುತ್ತೆ ಸರ್. ಇದರಲ್ಲಿ 15 ಮತ್ತು ಟೀಚಿಂಗ್ ಟೆಕ್ನಿಕ್ಸ್ ಪೆಡಗಾಗಿ ಇರುತ್ತೆ, ಮತ್ತು ಇದರಲ್ಲೂ ಕೂಡ ಪೆಡಗಾಗಿ ಇರುತ್ತೆ, ಇದರಲ್ಲೂ ಕೂಡ ಪೆಡಗಾಗಿ ಇರುತ್ತೆ, ಇದರಲ್ಲೂ ಕೂಡ ಪೆಡಗಾಗಿ ಇರುತ್ತೆ ಸರ್. ಹಾಗಾಗಿ ಆ ಟೀಚಿಂಗ್ ಟೆಕ್ನಿಕ್ಸ್ ಆ್ಯಂಡ್ ಪೆಡಗಾಗಿ ಓದಿದ್ರೆ ಮಿನಿಮಮ್ ನಮಗೆ 20 to 30 ಕ್ವಶನ್ ಈಸಿಯಾಗಿ ಬರುತ್ತೆ ಸರ್. ಮತ್ತು ನಿಮ್ಮ ಲ್ಯಾಂಗ್ವೇಜಲ್ಲಿ 15 ಮತ್ತು 15 ಪ್ಯಾಸೇಜ್ ಇರುತ್ತಲ್ಲ ಸರ್. ಸೊ ಒಟ್ಟು ಎಷ್ಟು ಸರ್ 60 ಮಾರ್ಕ್ಸ್ ಸರ್. ಇವ್ರು ಕಷ್ಟಪಟ್ಟು ಇನ್ನು ಎಷ್ಟು ತೆಗಿಬೇಕು ಸರ್, ಇನ್ನೊಂದು 30 ಹೊಡ್ಕೊಂಡ್ಬಿಟ್ರೆ ಕ್ಲೋಸ್ ಸರ್. ಹೌದು, ಎಲ್ಲರೂ ಕೂಡ ಜನರಲ್ ಕ್ಯಾಟಗರಿ ಆದರೂ ಕೂಡ ಪಾಸ್ ಆಗ್ತೀರಿ, ಎಲ್ಲರೂ ಕೂಡ ಪಾಸ್ ಆಗಿಬಿಡ್ತೀರಿ. 90 ಈಸ್ ಎನಫ್. ಎಸ್ ಸರ್, ಎಸ್ ಸರ್, ಒಳ್ಳೆ ಸ್ಕೋರ್ ಅಂತ. ಮತ್ತು ಈಗ ಹೊಸ C&R ರೂಲ್ ಪ್ರಕಾರ ಏನು 8% ಅಷ್ಟೇ ಕೊಟ್ಟಿದ್ದಾನೆ ಸರ್. ತೀರಾ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಟ್ಟು ಎಲಿಜಿಬಿಲಿಟಿ ಆದರೆ ಖುಷಿಯಾಗಿ ನೀವು ಸೆಂಟ್ರಲ್ TET ಎಕ್ಸಾಮ್, ಸೆಂಟ್ರಲ್ ಗೌರ್ಮೆಂಟ್ನ ಎಲ್ಲ ಎಕ್ಸಾಮ್ಗಳನ್ನು ಬರಿಬೋದು, ಮತ್ತು ಕರ್ನಾಟಕ ಗೌರ್ಮೆಂಟ್ನ ಎಲ್ಲ ಎಕ್ಸಾಮ್ ಅಂದರೆ ಟೀಚರ್ಸ್ ರಿಕ್ರೂಟ್ಮೆಂಟ್ಸ್. ಯಾರೆಲ್ಲ ಟೀಚರ್ ಆಗಬೇಕು ಅಂತ ಹೇಳಿ ತುಂಬ ಆಸೆ ಇಟ್ಕೊಂಡಿದ್ದೀರಿ, ಇದಿಷ್ಟು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತಾ ಸರ್. ಒಟ್ಟು ಆ್ಯಪ್ ಅಂತೂ ತುಂಬ ಚೆನ್ನಾಗಿ ರಿಲೀಸ್ ಆಗ್ತಿದೆ ಸರ್. ನಾಳೆ 1ನೇ ತಾರೀಕು ಜೂನ್ ಬೆಳಗ್ಗೆ 7 ಗಂಟೆಗೆ 7:30ಕ್ಕೆ ರಿಲೀಸ್ ಆಗುತ್ತೆ. ನೀವು ಅದನ್ನು ಆ್ಯಪನ್ನು ಸಾಧನಾ ಶಂಕರ್ ಅಕಾಡೆಮಿ ಆ್ಯಪ್ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗಿ, ನಿಮಗೆ ಕಂಪ್ಲೀಟ್ ನಮ್ಮ ಆ್ಯಪಲ್ಲಿ ಯಾರ್ಯಾರು ಜಾಯ್ನ್ ಆಗ್ತೀರಾ ಎಲ್ಲರದ್ದು ಕೂಡ CTET ಮತ್ತು TTET KTET ಎಕ್ಸಾಮ್ ಪಾಸ್ ಆಗೋ ಹಾಗೆ ಕಂಟೆಂಟನ್ನು ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮದೆಲ್ಲ ಟೀಮಿಂದ ಇರುತ್ತೆ. ಒಟ್ಟು ಎಕ್ಸಾಮ್ ಪಾಸ್ ಮಾಡ್ಕೊಳ್ಳಿ. ಸುಪ್ರೀಂ ಕೋರ್ಟ್ ಆದರೂ ಹೇಳಿ, ಹೈಕೋರ್ಟ್ ಆದರೂ ಇರಲಿ, ಅವ್ರು ಯಾವ ಕೋರ್ಟ್ ಆದರೂ ಹೇಳಿ, ಎಕ್ಸಾಮ್ ಪಾಸ್ ಆದಮೇಲೆ ನಮ್ಗೆ ಎಲಿಜಿಬಲ್ ಇರುತ್ತೆ, ಫಿಯರ್ ಇರೋಲ್ಲ. ಆರಾಮ್ ಇನ್ ಸರ್ವಿಸ್ನವರು ಆರಾಮ್ ಖುಷಿಯಾಗಿರ್ಬೋದು. ಟೀಚರ್ ಆಗಬೇಕು ಅಂತ ಕನ್ಸರ್ನ್ ಹೊತ್ತಿರೋರು ಕೂಡ ನಾನು ಈ ಕರ್ನಾಟಕ ಇಂಡಿಯಾ ಯಾವುದೇ ಈ ಟೀಚರ್ಸ್ ಪೋಸ್ಟನ್ನು ಕಾಲ್ ಮಾಡಿದ್ರೆ ನನಗೆ ಬರೀಲಿಕ್ಕೆ ಎಲಿಜಿಬಲ್ ಇದೆ ಅನ್ನೋ ಒಂದು ಮತ್ತು ಅಷ್ಟೇ ಅಲ್ಲ ಸರ್, ಎಡೆಡ್ ಸ್ಕೂಲಿಗೆ ಹೋದ್ರೂ ಕೂಡ ಇತ್ತೀಚೆಗೆ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ TET ಆಗಿದೆ ಅಂತ ಕೇಳ್ತಾರೆ ಸರ್. CTET ಮತ್ತು ಕರ್ನಾಟಕ TET ಆದರೆ ನಮ್ಮ ಮನಸ್ಥೈರ್ಯ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಇದನ್ನೇ ಮಾಡಿದ್ದೀನಿ ನೆಕ್ಸ್ಟ್ CET ಮಾಡ್ತೀನಿ ಅನ್ನೋ ಒಂದು ಮನಸ್ಥೈರ್ಯ ಬರುತ್ತೆ ಸರ್. ಆಗತ್ತೆ ಸರ್, ತುಂಬ ಈಸಿ ಇದೆ. ಅದಕ್ಕೋಸ್ಕರ ಸ್ವಲ್ಪ ನೀವು ಒಂದು ಸ್ವಲ್ಪ ಎಫರ್ಟ್ ಹಾಕಿ ಒಂದು CTETನ ಕ್ಲಿಯರ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ನಿಮ್ಮ ಮನೋಸ್ಥೈರ್ಯನೂ ಕೂಡ ಇಂಪ್ರೂವ್ ಆಗುತ್ತೆ ಸರ್. ಓಕೆ, ಬೆಸ್ಟ್ ಆಫ್ ಲಕ್. ಜಾಯ್ನ್ ಆಗಿ ಸಾಧನಾ ಶಂಕರ್ ಅಕಾಡೆಮಿ ಆ್ಯಪಿಗೆ. ಎಲ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ಮುಂದೆ ಕರ್ನಾಟಕ TET ಅಲ್ಲಿ ಮುಟ ಅವಕಾಶ ಕೊಡಬೇಡಿ, CTETನೇ ಕ್ಲೀನ್ ಮಾಡಿ. ಇನ್ ಕೇಸ್ CTET ಆಗಿಲ್ಲ ಅಂದ್ರೂ ಕೂಡ ಕರ್ನಾಟಕ TET ಎಕ್ಸಾಮನ್ನು ಕಾಲ್ ಮಾಡಿದ್ಮೇಲೆ GPSTR ಮಾಡ್ತಾರೆ ಅಂತ ಒಂದು ಬ್ಯೂಟಿಫುಲ್ ಇನ್ನೂ ಮಾಹಿತಿ ಓಡಾಡ್ತಾ ಇದೆ. ಮೋಸ್ಟ್ಲಿ ನನ್ನ ಪ್ರಕಾರ KTET ಆದಮೇಲೆ ಮಾಡಬಹುದು. ಹಾಗಾಗಿ ಅಲ್ಲಿ ಒಟ್ಟು CTET KTET ಎರಡರಲ್ಲಿ ಪಕ್ಕಾ ಒಂದು TET ಎಕ್ಸಾಮನ್ನು ಸಾಧನಾ ಶಂಕರ್ ಅಕಾಡೆಮಿ ಆ್ಯಪ್ ನಿಮಗೆ ಪಾಸ್ ಮಾಡಿಕೊಡುತ್ತೆ.